ಈ ನಗರದಲ್ಲಿ ದೊಡ್ಡದಾಗಿರುವುದೆಂದರೆ ಮಹತ್ವಪೂರ್ಣ ಯಾವುದು? ತಾಳೆಯ ಮರಗಳ ಗುಂಪು. ಯಾರು ದಾನಿಗಳು? ಅಗಸರವನು ಬೆಳಿಗ್ಗೆ ಬಟ್ಟೆಗಳನ್ನು ತೆಗೆದುಕೊಂಡು ರಾತ್ರಿ ಹಿಂದಿರುಗಿಸಿ ಕೊಡುತ್ತಾನೆ. ಯಾರು ಸಮರ್ಥರಾದವರು? ಇನ್ನೊಬ್ಬರ ಹೆಂಡತಿ ಹಣ ಅಪಹರಿಸುವುದರಲ್ಲಿ ಎಲ್ಲರೂ ಸಮರ್ಥರು. ಎಲೆ ಗೆಳೆಯನೆ, ಹೇಗೆ ಜೀವಿಸುತ್ತಿರುವೆ? ವಿಷಕ್ರಿಮಿಯಂತೆ ಜೀವಿಸುತ್ತಿರುವೆನು. ದುಷ್ಟರಿಂದ ತುಂಬಿರುವ ನಗರವೊಂದರಲ್ಲಿ ಸಜ್ಜನನೊಬ್ಬನು ಹೇಗೆ ಜೀವಿಸುತ್ತಿರುವುದೆಂಬುದನ್ನು ಇಲ್ಲಿ ಪ್ರಶ್ನೋತ್ತರಗಳ ಮೂಲಕ ಸುಂದರವಾಗಿ ರೂಪಿಸಿರುತ್ತಾರೆ. ನಗರದಲ್ಲಿ ಉನ್ನತವಾದ ಧ್ಯೇಯಗಳಿರುವವರಾಗಲಿ, ದಾನಿಗಳಾಗಲಿ, ದಕ್ಷರಾಗಲಿ ಇಲ್ಲ. ಇಂತಹ ವಿಷ ತುಂಬಿದಂತಹ ಜಾಗದಲ್ಲಿ ವಿಷದಲ್ಲಿಯೇ ಬೆಳೆಯುವ ಕ್ರಿಮಿಯಂತೆ ಜೀವನ ಸಾಗಿಸಬೇಕಾಗುತ್ತದೆ. ಬ್ರಾಹ್ಮಣರು ಭೋಜನಕ್ಕೆ ಆಮಂತ್ರಣ ದೊರೆತರೆ ಸಂತೋಷ ಪಡುತ್ತಾರೆ. ಹಸುಗಳು ಹೊಸ ಹುಲ್ಲನ್ನು ಕಂಡರೆ ಸಂತಸ ಪಡುತ್ತವೆ. ಹೆಂಗಸರು ಪತ್ಯ ಉತ್ಸಾಹದಲ್ಲಿ ಆಸಕ್ತರಾಗಿರುತ್ತಾರೆ. ನನಗೆ ಕೃಷ್ಣನ ನಾಮವೆಂಬ ರಸದಲ್ಲಿಯೇ ಸಂತೋಷ ಸಿಗುತ್ತದೆ. ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತದೆಯೋ ಅದು ಸಿಕ್ಕಿದರೆ ಸಂತೋಷವಾಗುತ್ತದೆ. ಕೃಷ್ಣ ಭಕ್ತರಿಗೆ ಕೃಷ್ಣ ನಾಮ ಸ್ಮರಣೆಯೇ ಸರ್ವಸ್ವವಾಗಿರುತ್ತದೆ. ಪರಸ್ತ್ರೀಯರನ್ನು ತಾಯಿಯಂತೆ, ಇನ್ನೊಬ್ಬರ ವಸ್ತುಗಳನ್ನು ಮಣ್ಣಿನ ಹೆಂಟೆಯಂತೆ, ಎಲ್ಲ ಪ್ರಾಣಿಗಳನ್ನು ತನ್ನಂತೆಯೇ ಯಾರು ಕಾಣುತ್ತಾರೆಯೋ ಅವನೇ ನಿಜವಾಗಿ ನೋಡುವವನು. ಪ್ರಪಂಚದ ಸ್ತ್ರೀಯರೆಲ್ಲರನ್ನು ಮಾತೃ ಸಮಾನವಾಗಿ ಗೌರವಿಸಬೇಕು. ಇನ್ನೊಬ್ಬರ ವಸ್ತುಗಳು ಎಷ್ಟೇ ಬೆಲೆ ಬಾಳುವುದಾಗಲಿ ಅವುಗಳಿಗೆ ಆಸೆ ಪಡದೆ ಮಣ್ಣ ಹೆಂಟೆಯಂತೆ ಕಾಣಬೇಕು. ಎಲ್ಲ ಜೀವರಾಶಿಗಳನ್ನು ತನ್ನಂತೆಯೇ ಎಂದು ಭಾವಿಸಿ ಅವುಗಳಿಗೆ ಹಿಂಸೆ ಮಾಡದೆ ಜೀವನ ನಡೆಸುವವನು ನಿಜವಾದ ಮಾನವೀಯ ಗುಣವುಳ್ಳವನು. ಉಳಿದವರು ನಿಜವಾದ ಅರ್ಥದಲ್ಲಿ ಪ್ರಪಂಚವನ್ನು ನೋಡುತ್ತಿರುವುದಿಲ್ಲ. ಧರ್ಮದಲ್ಲಿ ಆಸಕ್ತಿ, ಮಾತಿನಲ್ಲಿ ಮಾಧುರ್ಯ, ದಾನ ಮಾಡುವುದರಲ್ಲಿ ಉತ್ಸಾಹ, ಮಿತ್ರರಿಗೆ ವಂಚನೆ ಮಾಡದಿರುವುದು, ಗುರುಗಳಲ್ಲಿ ವಿನಯ, ಮನಸ್ಸಿನಲ್ಲಿ ಗಾಂಭೀರ್ಯ, ಆಚಾರದಲ್ಲಿ ಶುದ್ಧತೆ, ಗುಣಗಳಲ್ಲಿ ಪ್ರೀತಿ, ಶಾಸ್ತ್ರಗಳಲ್ಲಿ ತಿಳುವಳಿಕೆ, ರೂಪದಲ್ಲಿ ಸುಂದರವಾಗಿರುವುದು, ಶಿವನನ್ನು ಭಜಿಸುವುದು ಇವುಗಳು ಸತ್ಪುರುಷರಲ್ಲಿ ಮಾತ್ರ ಕಂಡುಬರುತ್ತವೆ. ಸಜ್ಜನರಾದವರು ಮಾತ್ರ ಮೇಲೆ ಹೇಳಿದ ಎಲ್ಲ ಗುಣಗಳನ್ನು ಹೊಂದಿ ಲೋಕವೇಂದ್ಯರಾಗಿರುತ್ತಾರೆ. ಕಲ್ಪತರು ಕೇವಲ ಕಟ್ಟಿಗೆ, ಸುಮೇರು ಪರ್ವತ ಚಲಿಸಲಾರದು, ಚಿಂತಾಮಣಿ ಕಲ್ಲು, ಸೂರ್ಯನು ತೀವ್ರವಾದ ಕಿರಣಗಳುಳ್ಳವರು, ಚಂದ್ರನು ಕ್ಷಯಿಸುತ್ತಲೇ ಇರುತ್ತಾನೆ, ಸಮುದ್ರವು ಉಪ್ಪಿನಿಂದ ಕೂಡಿದೆ, ಮನ್ಮಥನಿಗೆ ದೇಹವೇ ಇಲ್ಲ, ಬಲಿ ದ್ವಿತೀಯ ಮಗನಾದ ದೈತ್ಯ, ಕಾಮಧೇನುವು ಕೇವಲ ಹಸು. ಎಲೆ ರಘುಪತಿ, ಇವರಾರಿಗೂ ನಿನ್ನನ್ನು ಹೋಲಿಸಲಾರೆ, ಇನ್ನು ಯಾವ ಹೋಲಿಕೆಯನ್ನು ನಿನಗೆ ಕೊಡಲಿ? ಶ್ರೀರಾಮನಲ್ಲಿ ಕಲ್ಪತರು ಚಿನ್ನದ ಬೆಟ್ಟವಾದ ಮೇರು ಪರ್ವತ, ಸೂರ್ಯ, ಚಂದ್ರ, ಸಮುದ್ರ, ಮನ್ಮಥ, ಬಲಿ, ಕಾಮಧೇನು ಇವುಗಳೆಲ್ಲದರ ಉತ್ತಮ ಗುಣಗಳೆಲ್ಲ ಇವೆ. ಇವುಗಳಲ್ಲಿರುವ ದೋಷಗಳಾವುವು ಇಲ್ಲ. ಆದ್ದರಿಂದ ಶ್ರೀರಾಮನು ಇವುಗಳೆಲ್ಲಕ್ಕಿಂತ ಮಿಗಿಲು. ಎಲ್ಲ ಉತ್ತಮ ವಸ್ತುಗಳ ಏಕರತ ಸಮಾಗಮವೆಂಬುದು ಭಕ್ತನ ಅಭಿಪ್ರಾಯ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.